ಇನ್ನು 5 ನಿಮಿಷದಲ್ಲಿ ಮನೆಯಿಂದ ಹೊರಡ್ತೀನಿ. 1/4 ಗಂಟೆಲಿ ಅಲ್ಲಿರ್ತೀನಿ. ಓಕೆ? ನೀವು ಯಾವಾಗ ಬಂದ್ರಿ ಅಜ್ಜಿ? 5 ನಿಮಿಷದಲ್ಲಿ ಬರ್ತೀನಿ ಅಂತ ಯಾರಿಗೋ ಹೇಳ್ತಿದ್ಯಲ್ಲ, ಆಗಲೇ ಬಂದೆ. ಎಲ್ಲಿಗೆ ಹೊರಟಿದ್ಯಾ? ಏನು ಒಬ್ಬೊಬ್ಬರೇ ಬಂದು ಶಿಫ್ಟ್ ಲೆಕ್ಕದಲ್ಲಿ ಎಂಕ್ವೈರಿ ಮಾಡ್ತಾ ಇದ್ದೀರಲ್ಲ, ಇದೇನು ಕಾಲೇಜ್ ಹಾಸ್ಟೆಲ್ಲಾ? ಇದು ನನ್ನ ಮನೆ. ನಾನು ಇಷ್ಟ ಬಂದ ಕಡೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ನನಗೆ? ಇದು ಮನೆ, ಅದಕ್ಕೆ ನಿನ್ನ ಕೇಳ್ತಾ ಇರೋದು. ಮನೆ ಅಂದಮೇಲೆ ಕೆಲವು ನಿಯಮ ಇರುತ್ತೆ. ಬೇಕಾದಾಗ ಹೋಗೋದು, ಬೇಕಾದಾಗ ಯಾರನ್ನೂ ಮೀಟ್ ಮಾಡೋದಲ್ಲ. ನನಗೆ ತುಂಬಾ ಬೇಕಾದವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಅಂದ್ರೆ ಇನ್ನು ರಂಜಿತ್ನ ಮೀಟ್ ಮಾಡಕ್ ಹೋಗ್ತಾ ಇದೆಯಾ? ಹೌದು. ಆ ರಂಜಿತ್ ನಿನ್ಗೆ ನಮ್ಗಿಂತ ಬೇಕಾದವನಾ? ಕಂಪೇರ್ ಮಾಡಬೇಡ ಆರ್ಯ, ನಿನಗೆ ಹರ್ಟ್ ಆಗುತ್ತೆ. ಅವನನ್ನ ಮೀಟ್ ಮಾಡಬೇಡ ಸಾಕ್ಷಿ, ಅವನು ಒಳ್ಳೆಯವನಲ್ಲ. 18 ವರ್ಷ ಆದವ್ರಿಗೆ ಈ ದೇಶದಲ್ಲಿ ದೇಶನ ಯಾರು ಆಳ್ಬೇಕು ಅಂತ ಡಿಸೈಡ್ ಮಾಡೋ ಹಕ್ಕಿರುತ್ತೆ. ಅಂತದ್ರಲ್ಲಿ ನನಗೆ ನಾನು ಇಷ್ಟಪಟ್ಟವ್ರನ್ನ ಮೀಟ್ ಮಾಡೋ ಅಧಿಕಾರನೂ ಇಲ್ವಾ? ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋ ಉದ್ದೇಶ ನನ್ಗಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಸಾಕ್ಷಿ. ನೋಡಿ ಡ್ಯಾಡ್, ನೀವು ನನ್ನ ವಯಸ್ಸಲ್ಲಿದ್ದಾಗ ಮ್ಯಾರೇಜ್ ಇವೆಂಟ್ಸ್ನ ಮಾಡ್ತಾ ಇದ್ರಿ. ಅದು ನಿಮ್ಮ ತಂದೆಗೆ ಇಷ್ಟ ಇರಲಿಲ್ಲ ಅಂತ ಅಜ್ಜಿ ಎಷ್ಟೋ ಸಲ ಹೇಳಿದ್ದಾರೆ. ನೀವು ಅವ್ರ ಮಾತು ಕೇಳದೆ ಇವೆಂಟ್ಸ್ನ ಕಂಟಿನ್ಯೂ ಮಾಡ್ತಾನೆ ಇದ್ರಿ. ನಿಮಗೆ ಅಪ್ಲೈ ಆಗದೆ ಇರೋ ರೂಲ್ಸ್ ನನಗೆ ಅಪ್ಲೈ ಆಗುತ್ತಾ? ನಾನು ಮ್ಯಾರೇಜ್ ಇವೆಂಟ್ಸ್ ಮಾಡಿ ಹಾಳಾಗ್ಲಿಲ್ಲ, ಉದ್ಧಾರ ಆದೆ. ನನ್ನ ಸಕ್ಸಸ್ನ ನೋಡಿ ನಮ್ಮ ತಂದೆ ನನ್ನ ಬೆನ್ ತಟ್ಟಿದ್ರು. ನಾನು ಉದ್ಧಾರ ಆಗ್ತೀನಿ. ನನ್ನ ಜಡ್ಜ್ಮೆಂಟ್ ಮೇಲೆ ನಂಬಿಕೆ ಇಡಿ, ಆಗ ನೀವು ನನ್ನ ಬೆನ್ ತಟ್ತೀರಾ. ನೋಡಿದ್ರ ಡ್ಯಾಡ್, ನಿಮ್ಮೆದುರಿಗೆ ನಿಂತ್ಕೊಂಡು ಹೇಗೆ ಮಾತಾಡ್ತಿದ್ದಾಳೆ ಅಂತ? ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಆರ್ಯ? ಆ ರಂಜಿತ್ ಎಂತೋನು ಅಂತ ಅವಳಿಗೆ ಹೇಳಿ, ಆಗ ಅವಳಿಗೆ ಅರ್ಥ ಆಗುತ್ತೆ. ನನಗೆ ಪೇಪರ್ ಕಟ್ಟಿಂಗ್ ತೋರಿಸಿದ್ಯಲ್ಲ, ಅದನ್ನು ಅವಳಿಗೂ ತೋರಿಸು, ನಂಬ್ತಾಳೆ. ಆಗ ಅವಳು ತಾನಾಗೆ ರಂಜಿತ್ನ ದೂರ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದು ಅಷ್ಟು ಸುಲಭ ಅಲ್ಲಮ್ಮ. ಆ ರಂಜಿತ್ ಮತ್ತು ಚಿದಂಬರಂ ಇಬ್ಬರು ಸೇರಿ ಡೀಪ್ ಆಗಿ ಪ್ಲಾನ್ ಮಾಡಿ ನಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವತ್ತು ಆರ್ಯ ರಂಜಿತ್ ಚಿದಂಬರಂ ಮಗ ಅನ್ನೋದಕ್ಕೆ ಪ್ರೂಫ್ ತಂದುಕೊಟ್ಟ. ಅದನ್ನು ರಂಜಿತ್ಗೆ ತೋರಿಸಿದಾಗ ನನ್ನ ತಂದೆ ಮತ್ತು ಚಿದಂಬರಂ ಇಬ್ಬರು ಒಂದೇ ಥರ ಇದ್ದಾರೆ, ಒಂದೇ ಹೆಸರು, ಒಂದೇ ಕಂಪ್ನಿ ಅಂತ ಏನೇನೋ ಹೇಳಿ ನಮ್ಮನ್ನು ಏಮಾರಿಸ್ಬಿಟ್ರು. ನಾವು ನಂಬಲೇಬೇಕಾಯ್ತು. ಹೌದಜ್ಜಿ, ಅವತ್ತು ಸಾಕ್ಷಿ ನನ್ನ ಬಗ್ಗೆ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಅಂತ ನಿಮಗೆ ಗೊತ್ತಲ್ವಾ? ಆ ಸೌಜನ್ಯದು ಕೊಲೆ ಅಂತ ಪ್ರೂವ್ ಆಗಿಲ್ಲ, ಸುಸೈಡ್ ಅಂತಾಗಿದೆ. ಇದನ್ನು ನಾವು ಸಾಕ್ಷಿ ಹೇಳಿದರೆ ಅವಳು ಹೋಗಿ ರಂಜಿತ್ ಹತ್ರ ಕೇಳ್ತಾಳೆ. ಅವನು ಆಮೇಲೆ ಏನೇನೋ ಕತೆ ಕಟ್ಟಿ ಅವಳನ್ನ ನಂಬಿಸ್ತಾನೆ, ನಮ್ಮ ವಿರುದ್ಧ ಮತ್ತೆ ಎತ್ಕಡ್ತಾನೆ. ಹಾಗಂತ ಗೊತ್ತಿದ್ದು ಅವಳು ತಪ್ಪುದಾರಿಗೆ ಹೋಗ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಸೂರ್ಯ? ಹೇಗಾದರೂ ಮಾಡಿ ಅವಳನ್ನ ತಡಿ. ಹೌದಮ್ಮ. ಆರ್ಯ, ಇನ್ನು ಅವಳ ಮೇಲೆ ಸ್ವಲ್ಪ ನಿಗಾ ಇಡು. ಸರಿ ಡ್ಯಾಡ್. ಭೇಷ್, ನನ್ನ ನಂಬಿಕೆನ ಉಳಿಸ್ಕೊಂಡ್ರಿ. ಆ ನಾಯಿನೂ ನಿಮ್ಮ ನಿಯತ್ ನೋಡಿ ಕಲಿಬೇಕು. ಆ ಲೋಫರ್ ಚಿದಂಬರಂ ಈ ರೀತಿ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ವಿಲಿಯಂ, ಅವನಿಗೆ ಫೋನ್ ಮಾಡಿ ಕೆಲಸ ಮುಗೀತು ಅಂತ ಹೇಳಿ. ನನ್ನ ಮೊಬೈಲಿಂದಾನೇ ಫೋನ್ ಮಾಡಿ. ಸ್ಪೀಕರ್ ಆನ್ ಮಾಡು. ಓಕೆ ಮೇಡಮ್. ಹಲೋ ಬಾಸ್, ನಾನು ಅರ್ಪಿತಾ ಮೇಡಮ್ ಬಾಡಿಗಾರ್ಡ್ ಬಾತ್ ಕರ್ ರहा हूं. ಹೇಳೋ, ಕೆಲಸ ಮುಗೀತಾ? ಆಪರೇಷನ್ ಅರ್ಪಿತಾ ಸಕ್ಸಸ್. ರಿಯಲಿ ವೆರಿ ಗುಡ್. ಬಾಡಿ ಎಲ್ಲಿದೆ? ಇಲ್ಲೇ ಇದೆ ಬಾಸ್. ನೀವು ಹೇಳಿ ಏನು ಮಾಡಬೇಕು ಅಂತ ಹಾಗೆ ಮಾಡ್ತೀನಿ. ನೈತು ಇದರಲ್ಲಿ ದಪ್ಪನ್ ಕರೆದು ಕ್ಯಾ? ನೋ 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 ಅವಳು ನನ್ನ ಮಗಳು ನಿರೋಚ ಜಾಗ ಕೇಳ್ತಾ ಇದ್ಲು. ಅದಕ್ಕೆ ಅವಳನ್ನ ಆ ಜಾಗದಲ್ಲಿ ಹೂತು ಸಮಾಧಿ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ನಾನು ಎಲ್ಲಿಗೆ ಹೇಳ್ತೀನೋ ಅಲ್ಲಿಗೆ ಆ ಬಾಡಿ ತಗೊಂಡ್ ಬಾ. ಓಕೆ ಬಾಸ್. ಬಾಕಿ ಅಮೌಂಟ್ ಕೊಡ್ತೀನಪ್ಪ, ಕೊಡ್ತೀನಿ. 25 ಲಕ್ಷಕ್ಕೆ ನಿನ್ ಬಾಸನ್ನೇ ಮುಗಿಸಿದೀಯಾ? ಇನ್ನು ಮಿಕ್ಕಿದ ಅಮೌಂಟ್ ಕೊಡದೆ ಹೋದ್ರೆ ಬಿಡ್ತೀಯಾ ನನ್ನನ್ನ? ಈಗಲೇ ಬಾ, ಅಮೌಂಟ್ ತಗೊಂಡೋಗು. ನನ್ನನ್ನ ಸಾಯಿಸೋದಕ್ಕೆ ಬರೀ 25 ಲಕ್ಷ ಅಷ್ಟೇನಾ ಚಿದಂಬರಂ? ಯಾರು ಮಾತಾಡ್ತಿರೋದು? ಯಾಕೆ ಹೆದರ್ಕೋತಿದ್ದೀರಾ ಚಿದಂಬರಂ? ಮಾತಾಡ್ತಿರೋದು ಅರ್ಪಿತಾ ದೆವ್ವ ಅಂತ ಅನ್ಕೊಂಡ್ರಾ? ಸುಪಾರಿ ಕೊಟ್ಟು ಕೊಲ್ಸಿದ ಅರ್ಪಿತಾ ಅದು ಹೇಗ್ ಬದುಕ್ ಬಂದ್ಲು ಅಂತ ಆಶ್ಚರ್ಯ ಆಗ್ತಿದ್ಯಾ? ಅದು ಯಾವ ಧೈರ್ಯದ ಮೇಲೆ ನನ್ನನ್ನು ಕೊಲ್ಲೋದಕ್ಕೆ ನನ್ನ ಬಾಡಿ ಗಾರ್ಡ್ಗೆ ನೀವು ಸುಪಾರಿ ಕೊಟ್ರಿ? ಅದು ಅದು ಅರ್ಪಿತಾ, ಅವನನ್ನ ನಂಬಕ್ ಹೋಗ್ಬೇಡ. ಅವನು
ತಾನಾಗೆ ಬಂದು ನಿನ್ನನ್ನು ಕೊಲ್ತೀನಿ ಅಂತ 25 ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಾನೆ. ನಿನ್ನನ್ನು ಕೊಲ್ಲೋ ಉದ್ದೇಶ ನನಗೆ ಯಾವತ್ತೂ ಇರಲಿಲ್ಲ. ನಾಟಕದ ಪರ್ದೆ ಎಳೆದಾಯ್ತು ಚಿದಂಬರಂ. ಇನ್ನು ನೀನು ಆಕ್ಟ್ ಮಾಡಿ ಪ್ರಯೋಜನ ಇಲ್ಲ. ಈ ವಿಲಿಯಂ ನನ್ನ ನಂಬಿಕಸ್ಥ ಬಾಡಿಗಾರ್ಡ್. ಅವನು ಜೀವನಾದ್ರೂ ಒತ್ತೆ ಇಟ್ಟು ನನ್ನನ್ನ ಬದುಕಿಸ್ತಾನೆ. ಅಷ್ಟು ಗುಂಡಿಗೆ ಇರೋನವನು. ಅವನು ನಿನ್ನ ಹತ್ರ ಬಂದು ಗಾಡಿ ಬೇಡಿ ಸುಪಾರಿ ತಗೊಂಡು ನನ್ನನ್ನ ಕೊಲ್ಲೋದಕ್ಕೆ ಬಂದ. ಇದನ್ನ ನಾನು ನಂಬೇಕಾ? ನನ್ನ ಮಾತನ್ನ ನಂಬು ಅರ್ಪಿತಾ. ನೀನು ಕೊಟ್ಟು ದುಡ್ಡನ್ನ ಹಾಗೆ ತಗೊಂಡ್ ಬಂದು ನನ್ನ ಕೈಲಿಟ್ಟು ಇರೋ ವಿಷಯ ಹೇಳಿದಾನೆ. ನಿನ್ನೆ ಮೊನ್ನೆ ಬಂದಿರೋ ಈ ಬಾಡಿಗಾರ್ಡ್ಗಿರೋ ನಿಯತ್ತು ನಿಮಗ್ 1% ಇಲ್ಲ. ನಿಮಗೋಸ್ಕರ ನಾನು ಏನೇನೆಲ್ಲ ಮಾಡಿದೀನಿ. ಆ ಸೂರ್ಯನ್ ಸೈನಿನ ಫೋರ್ಜರಿ ಮಾಡಿ ಜೈಲಿಗೆ ಹೋಗಿ ಜೈಲ್ ಕಂಬಿ ಎಣಿಸ್ ಬಂದಿದ್ದೀನಿ. ಆದ್ರೂ ನಿಮಗೆ ನನ್ನ ಮೇಲೆ ನಿಯತ್ತಿಲ್ಲ. ಅದು ಸಾರಿ ಅರ್ಪಿತಾ, ದುಡುಕಿ ತಪ್ಪು ಮಾಡಿಬಿಟ್ಟೆ. ನೀನು ನನ್ನ ಮಗಳು ನಿರೋಷನ್ನ ಸಾಯಿಸ್ತೀನಿ ಅಂದ್ಯಲ್ಲ, ಅದಕ್ಕೆ ಕೋಪದಲ್ಲಿ ಹೀಗೆ ಮಾಡಿಬಿಟ್ಟೆ. ಐ ಆಮ್ ಸಾರಿ. ನಿಮ್ಮ ಮಗಳನ್ನ ನಿಜವಾಗ್ಲೂ ಕೊಲ್ಲೋ ಉದ್ದೇಶ ನನಗಿರ್ಲಿಲ್ಲ ಚಿದಂಬರಂ. ಕೊಲೆ ಮಾಡ್ತೀನಿ ಅಂತ ನಿಮ್ಮನ್ನ ಹೆದರಿಸಿದ್ರೆ ಆ ಜಾಗನ ಹೇಗಾದ್ರೂ ಮಾಡಿ ನೀವು ನನಗೆ ಕೊಡಿಸ್ತೀರಾ ಅನ್ನೋ ನಂಬಿಕೆನಲ್ಲಿ ಹೆದರಿಸ್ದೆ ಅಷ್ಟೇ. ಹಾಗಾದ್ರೆ ನೀನು ನಿರೋಷಗೆ ಯಾವ ಅಪಾಯನೂ ಮಾಡಲ್ವಾ? ಇಲ್ಲಿವರೆಗೂ ಯಾವ ಅಪಾಯನೂ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕ್ಷಣದಿಂದ ನಿಮ್ಮ ಕತ್ತಿ ನನ್ನ ಕಡೆಗೆ ಬೀಸಿದ ಮೇಲೆ ಅವಳ ಜೀವಕ್ಕೆ ಯಾವ ಗ್ಯಾರಂಟಿನೂ ಕೊಡಕ್ಕಾಗಲ್ಲ. ಅರ್ಪಿತಾ ಪ್ಲೀಸ್ ದುಡುಕ್ಬೇಡ. ನನ್ನನ್ನ ಕೊಲ್ಲೋದಕ್ಕೆ ಬಂದ್ರಿ, ಅದಕ್ಕೆ ತಕ್ಕ ಬೆಲೆನ ನೀವು ತೆರಲೇಬೇಕಲ್ವಾ? ಅಪ್ಪ ಮಾಡಿದ ತಪ್ಪಿಗೆ ಮಗಳಿಗೆ ಯಾಕೆ ಶಿಕ್ಷೆ? ಸರಿ, ಹಾಗಿದ್ರೆ ನಿಮ್ ಜೀವನೇ ಕೊಡಿ. ಪ್ಲೀಸ್ ಅರ್ಪಿತಾ, ನನ್ನ ಮಾತು ಕೇಳು. ಹೇಳೋದು ಕೇಳೋದು ಎಲ್ಲ ಮುಗ್ದೋಯ್ತು ನಮ್ಮಿಬ್ರು ಮಧ್ಯ. ಇನ್ನೇನಿದ್ರು ನೇರ ನೇರ ಯುದ್ಧ ಅಷ್ಟೇ. ಅರ್ಪಿತಾ ಪ್ಲೀಸ್. ಸಾಕ್ಷಿ ನನ್ನ ಕಾಲ್ನ ಕಟ್ ಮಾಡೋದಾ? ಅದು ಅವಳಾಗಿದ್ದವಳೆ ಮೀಟ್ ಮಾಡಕ್ ಹೇಳಿ. ಮತ್ತೇನಾದ್ರೂ ಅವಳನ್ನ ಮೀಟ್ ಮಾಡೋ ವಿಷಯ ಅವ್ರ ಮೇಲೆ ಗೊತ್ತಾಗಿ ಅವಳನ್ನ ಕೂಡ ಹಾಕ್ಬಿಡ್ತಾರ ಹೇಗೆ? ಸರ್, ರಂಜಿತ್ ಅಂದ್ರೆ ನೀವೇನಾ? ಹಾ, ನಾನೇ. ನಿಮ್ಗೆ ಈ ಲೆಟರ್ ಕೊಡಕ್ಕೆ ಕೇಳಿದ್ರು. ಯಾರು? ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಸರ್. ಎಕ್ಸ್ ಗರ್ಲ್ ಫ್ರೆಂಡಾ? ನನ್ನ ಪ್ರೀತಿಯ ರಂಜಿತ್, ನಿಮ್ಮನ್ನ ನಾನು ಏನೋ ಅಂದ್ಕೊಂಡಿದ್ದೆ. ನೀವೆಂಥವ್ರು, ನಿಮ್ಮ ಬುದ್ಧಿ ಏನು ಅಂತ ನಂಗೆ ಇವಾಗ ಅರ್ಥ ಆಗಿದೆ. ಯಾವತ್ತೂ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ನಾನು ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ಬಾಯ್. ಸಾರಿ, ಗುಡ್ ಬಾಯ್. ಇಂತಿ ನಿಮ್ಮನ್ನು ಪ್ರೀತಿಸಿದ್ದ ಸಾಕ್ಷಿ. ಏ ಸಾಕ್ಷಿ ಅಲ್ಲಣ್ಣ, ಸಾಕ್ಷಿ ನಾನು ಏ ಸಾಕ್ಷಿ, ಏನಿದು ಲೆಟರು? ಹಲೋ, ಏನ್ರಿ ಇದು ಲೆಟರು? ಸಾರಿ ಹೆದ್ರು ಬಿಟ್ರಾ? ಅಂದ್ರೆ ತಮಾಷೆ ಮಾಡ್ದೆ, ಸ್ಟುಪಿಡ್. ತಮಾಷೆನಾ? ಏ, ನೀನ್ ಬರೋದು ಸ್ವಲ್ಪ ಲೇಟ್ ಆಗ್ತಿದ್ರು, ನಾನು ಉಸಿರು ನಿಂತೋಗಿತ್ತು ಗೊತ್ತಾ ನಿಂಗೆ? ತಮಾಷೆ ಅಂತೆ. ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಏನು ದೂರ ನಿಂತ್ಕೊಂಡು ಮಜಾ ತಗೋತಾ ಇದೀಯಾ? ಮತ್ತೆ ನಾನ್ ಬಂದು ಹಾಫ್ ಅನ್ ಅವರ್ ಆಯ್ತು, ತಮ್ಮ ಅಡ್ರೆಸ್ ಇಲ್ಲ. ನನ್ಗೂ ಬೋರ್ ಆಯ್ತು, ಆಟ ಆಡ್ಸೋಣ ಅನಿಸ್ತಾ ಲೆಟರ್ ಬರ್ದೆ. ಏ, ಆಟ ಆಡ್ಸೋಣ ಅಂತ ಈ ತರ ಲೆಟರ್ ಬರೆಯೋದಾ? ಅಯ್ಯೋ, ಈ ತರ ಲೆಟರ್ ಬರೆದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕಿತ್ತು. ತುಂಬಾ ಮಿಸ್ ಮಾಡ್ಕೊಂಡ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ರಿಲ್ಯಾಕ್ಸ್ ಏನಾದ್ರು ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಿಮ್ ಲೈಫ್ ಇಂದ ನಾನ್ ದೂರ ಹೋಗೋದ್ರಲ್ಲಿ ನಿಮ್ಗೆ ಯಾವ ಡಿಫ್ರೆನ್ಸು ಆಗಲ್ಲ ಅಂತ ಗೊತ್ತಾಗ್ತಿತ್ತು. ಮನೆಗೆ ಹೋಗ್ಬಿಡ್ತಿದ್ದೆ. ಸದ್ಯ ಅಂತೂ ನೀವು ಕೊಟ್ಟ ಪರೀಕ್ಷೆಯಲ್ಲಿ ನಾನು ಪಾಸ್. ಬರೀ ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಟೀಚರ್.
ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸ್ಬೇಡಿ, ಟ್ರೀಟ್ ಕಿಟ್ ಕೊಡ್ಸಿ ಬನ್ನಿ. ಹಲೋ, ಅವರಿಬ್ಬರು ಇವಾಗ ಬಂದರು. ಈಗ ನಾನೇನು ಮಾಡಬೇಕು? ಓಕೆ ಸರಿ, ನಿಮಗೆ ನಾ ಆಮೇಲೆ ಫೋನ್ ಮಾಡ್ತೀನಿ. ಮತ್ತೆ ನಿಮ್ ತಂದೆ ಹತ್ರ ಮಾತಾಡಿದ್ರಾ? ಯಾವ ವಿಷಯ? ನಮ್ಗೆ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು ಅಂತ. ವಾಟ್? ಮತ್ತಿನ್ನೇನ್ ಹೇಳಿ, ನಿಮ್ ತಂದೆ ಹತ್ರ ನಮ್ಮ ಮದ್ವೆ ವಿಷಯ ಮಾತಾಡ್ತೀನಿ, ಹೇಗಾದ್ರೂ ಮಾಡಿ ನಮ್ ತಂದೆನ ಒಪ್ಪಿಸ್ತೀನಿ ಅಂತ ಹೇಳಿದ್ರಲ್ಲ, ಮಾತಾಡಿದ್ರಾ? ಹಾ. ಏನಂದ್ರು? ಒಪ್ಪಿದ್ರಾ? ಅವ್ರಿನ್ ಯಾವತ್ತೂ ಒಪ್ಪೋದ್ ಕಷ್ಟನೇ ಅನಿಸ್ತಾ ಇದೆ. ಯಾಕೆ? ಎಲ್ಲ ನಿಮ್ ತಂದೆ ಸೂರ್ಯ ರಾಜಶೇಖರ್ ಅವ್ರ ಕೃಪೆ. ಸಾರಿ, ನಿನ್ಗೆ ಹರ್ಟ್ ಮಾಡಬೇಕು ಅಂತ ಹಾಗೆ ಹೇಳಿಲ್ಲ. ನಿಮ್ಮ ತಂದೆ ಎಂಗೇಜ್ಮೆಂಟ್ಗೆ ಅಂತ ಕರೆದು ನಮ್ಗೆ ಅವಮಾನ ಮಾಡಿದ್ರು. ಅದನ್ನ ಚಿದಂಬರಂ ಅಂಕಲ್ಲು ನನ್ನ ತಂದೆಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ. ಅಮ್ಮನಿಗೆ ಅವಮಾನ ಆಗಿದ್ದಕ್ಕೆ ಅಪ್ಪ ಬೇಜಾರು ಮಾಡಿಕೊಂಡು ಈ ಸಂಬಂಧ ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ಕತೆ? ಸದ್ಯಕ್ಕೆ ನನಗೂ ಏನು ತೋಚ್ತಿಲ್ಲ ಸಾಕ್ಷಿ. ಹಲೋ, ಅಲ್ಲಿ ಹೊರಗಡೆ ನೋಡಿದ್ರೆ ನನ್ನನ್ನು ಅಷ್ಟು ಮಿಸ್ ಮಾಡ್ಕೊಳ್ತೀನಿ, ಇಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀರಾ? ಇಲ್ಲಿ ಬಂದು ಹೀಗೆ ಕೈ ಚೆಲ್ಲಿದ್ರೆ ಹೇಗ್ ಸರ್? ನೀನು ನನ್ನ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ದೆ? ಅಂತ ತಂದೆ ಮಾತು ಕೇಳ್ದೆ ಸೀದಾ ನಿಮ್ ಹತ್ರ ಬರ್ತಾ ಇದ್ದೆ. ಈಗ್ಲೂ ಅಷ್ಟೇ ಗೊತ್ತಾ, ನಾನ್ ನಿಮ್ಮನ್ನೇ ಮೀಟ್ ಮಾಡಕ್ ಬರ್ತಾ ಇದ್ದೀನಿ ಅಂತ ಮನೇಲಿ ಎಲ್ರಿಗೂ ಡೌಟ್ ಬಂತು. ಡ್ಯಾಡಿ ಹೋಗ್ಬೇಡ ಅಂತ ಹೇಳಿದ್ರು, ಆದ್ರೂ ನಿಮ್ಮನ್ನ ಮೀಟ್ ಮಾಡಕ್ ಬಂದೆ. ನನ್ನಷ್ಟು ಧೈರ್ಯನೂ ಇಲ್ವಾ ನಿಮ್ಗೆ? ಧೈರ್ಯದ ಪ್ರಶ್ನೆ ಅಲ್ಲ ಸಾಕ್ಷಿ. ಅವ್ರ ಮಾತು ಮೀರಿ ನಾನಿನ್ನ ಮದುವೆ ಆದ್ರೆ ಅವರು ತುಂಬಾ ಬೇಜಾರು ಮಾಡ್ಕೊತಾರೆ. ಮತ್ತೆ ಮೊನ್ನೆ ಮನೆ ಬಿಟ್ಟು ಓಡ್ ಹೋಗಿ ಮದ್ವೆ ಆಗೋದಕ್ಕೆ ರೆಡಿ ಇದ್ರಿ, ಆಗ ನಿಮ್ ತಂದೆ ಬೇಜಾರ್ ಮಾಡ್ಕೊಳ್ತಿರ್ಲಿಲ್ವಾ? ಆಗ ನಾನು ಮನೆ ಬಿಟ್ಟು ಓಡ್ ಹೋಗಿ ನಿನ್ ಜೊತೆ ಮದುವೆ ಆಗ್ಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಆದ್ರೆ ನೀನೇ ನಿಮ್ ತಂದೆ ಫೋನ್ ಮಾಡಿದ್ರು ಅಂತ ವಾಪಸ್ ಹೊರಟೋದೆ. ನೀನ್ ನಿನ್ ತಂದೆನ ನನಗೋಸ್ಕರ ಎಷ್ಟೇ ಎದುರು ಹಾಕೊಂಡ್ರು ಅವ್ರ ಮೇಲೆ ನಿನಗೆ ಪ್ರೀತಿ ಒಳೊಳಗೆ ಇದ್ದೇ ಇದೆ ಅಲ್ವಾ? ಅವತ್ತು ನಾನು ನಿಂಗೆ ತಾಳಿ ಕಟ್ತೀನಿ ಇಂದಾಗಲೂ ಏನಂದೆ ನೀನು? ತಂದೆ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಮದುವೆ ಆಗೋಣ ಅಂತ ಹೇಳಿದೆ. ನೀನು ನಿನ್ನ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗೂ ನನ್ನ ತಂದೆ ಮೇಲಿರೋ ಪ್ರೀತಿ ಫೀಲ್ ಆಯ್ತು ಸಾಕ್ಷಿ. ನನಗೆ ನನ್ನ ತಂದೆ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋದಕ್ಕೆ ನೀನೇ ಕಾರಣ. ನಿಮ್ ತಂದೆ ಹತ್ರ ನನ್ನನ್ನು ಒಂದ್ಸಲ ಕರ್ಕೊಂಡು ಹೋಗಿ, ನಾನು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಬೇಡ ಬೇಡ ಸಾಕ್ಷಿ, ಬೇಡ. ಯಾಕೆ ಬೇಡ? ನಾನ್ ನಿಮ್ ತಂದೆ ಹತ್ರ ಮಾತಾಡ್ತೀನಿ ಅಂದ್ರೆ ಅಷ್ಟೊಂದು ಯಾಕೆ ಗಾಬರಿ ಆಗ್ತೀರಾ? ಗಾಬರಿ ಏನಿಲ್ಲ ಸಾಕ್ಷಿ. ಮತ್ತೆ ಈಗಲೇ ಫೋನ್ ಮಾಡ್ಕೊಡಿ, ನಿಮ್ ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ. ಬೇಡ ಸಾಕ್ಷಿ, ನನ್ನ ತಂದೆ ಒಂಥರ ಮೂಡಿ. ಅವರು ನಿನ್ನ ತಂದೆ ನಮ್ಮ ಅಮ್ಮನ ಮಾಡಿರೋ ಅವಮಾನ ನೆನೆಸ್ಕೊಂಡು ನಿನ್ ಮೇಲೆ ಕೂಗಾಡಿದ್ರೆ ಕಷ್ಟ ಅಲ್ವಾ? ಅವರು ಹಾಗೆ ಮಾಡೋದಿಲ್ಲ ಅಂತ ನನ್ ಗೆಸ್ಸು. ನೀವು ಒಳ್ಳೆ ಜೆಂಟಲ್ ಮ್ಯಾನ್, ಆಬ್ವಿಯಸ್ಲಿ ನಿಮ್ ತಂದೆನೂ ಜೆಂಟಲ್ ಮ್ಯಾನೇ ಆಗಿರ್ತಾರೆ. ಅಪ್ಪ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡೋದು ಸರಿ ಅಲ್ಲ ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಅಲ್ಲ, ಆದರೂ ರಿಸ್ಕ್ ಬೇಡ ಸಾಕ್ಷಿ. ನನಗೆ ಇನ್ನು ಸ್ವಲ್ಪ ದಿನ ಟೈಮ್ ಕೊಡು, ನಾನೇ ಸರಿಯಾದ ಸಮಯ ನೋಡಿ ಅವ್ರ ಹತ್ರ ಮಾತಾಡ್ತೀನಿ. ಓಕೆನಾ? ಓಕೆ. ರಂಜಿತ್, ಒಂದು ನಿಮಿಷ. ನಾನು ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊಳ್ಳಿ, ಹಿಂದೆ ತಿರುಗಿ ನೋಡಬೇಡಿ. ನಿಮ್ಮ ಹಿಂದೆ ಕೂತಿರೋ ಮನುಷ್ಯ ನಾವು ಮಾತಾಡೋದನ್ನ ಕತ್ ಕೇಳಿಸ್ಕೊಳ್ಬೇಕು ಟ್ರೈ ಮಾಡ್ತಾ ಇದ್ದಾನೆ. ಹೌದಾ? ಯಾರೋ ನಮ್ಮನ್ನು ಫಾಲೋ ಮಾಡೋದಕ್ಕೆ ಅವನನ್ನ ನಮ್ಮ ಹಿಂದೆ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ನಿಮಿಷ ಇರು. ಯಾರು ಕಳ್ಸಿದ್ದೀನಿ?
ಹೊಡಿಬೇಡಿ ಸರ್ ಹೊಡಿಬೇಡಿ ಸರ್ ಹೊಡಿಬೇಡಿ ಸರ್ ಸರ್ ಯಾರು ಕಳ್ಸಿದ್ದೀನಿ ಸರ್ ಹೇಳ್ತೀಯೋ ಇಲ್ಲ ಇನ್ನೊಂದೆರಡು ಕೊಟ್ಟು ಸರ್ ಹೇಳ್ತೀನಿ ಸರ್ ಹೇಳು. ಸರ್ ನನ್ನ ಹೆಸರು ಸೋಮ ಅಂತ ಸರ್. ಮುನ್ನೆ ಫಾಲೋ ಮಾಡ್ತಿದ್ದೆ ಸರ್, ನೋಡಿದ ತಕ್ಷಣ ಎದ್ದು ಬಂದೆ. ಏನಾಯ್ತು? ಸರ್ ನಿಮ್ಮನ್ನು ಫಾಲೋ ಮಾಡಕ್ಕೆ ಹೇಳಿದ್ದಾರೆ ಸರ್. ಯಾರು? ಮೇಡಮ್ MLA ಸೂರ್ಯ ರಾಜಶೇಖರ್ ಸರ್. ಸುಳ್ಳು ಹೇಳ್ಬಾರ್ದು ಇವಾಗ. ಸರ್ ಹೇಳ್ತೇನೆ ಸರ್ ಹೊಡಿಬೇಡಿ. ರಂಜಿತ್ ಒಂದ್ ನಿಮಿಷ ಹೇಳಿ, ಯಾರು ಕಳ್ಸಿದ್ದು ನಿಮ್ಮನ್ನ? ಸರ್ MLA ನೋಡ್ಕೊಂಡು ಹೇಳೋ. MLA ಸೂರ್ಯ ರಾಜಶೇಖರ್ ಇವ್ರು ಸರ್. ಇನ್ನೊಂದ್ಸಲ ಹೇಳಿ. MLA ಸೂರ್ಯ ರಾಜಶೇಖರ್ ಅವ್ರು ಸರ್. ಸರ್ ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್. ನಮ್ಮ ತಂದೆನೇ ಅವನ್ನ ಕಳ್ಸಿರೋದು. ಹೇಗೆ ಹೇಳ್ತೀಯಾ? ನಾನ್ ಮನೆಯಿಂದ ಬರುವಾಗ ಅವ್ರಿಗೆ ಹೇಳಿದ್ದೆ ನನ್ನ ಹಿಂದೆ CID ಕೆಲಸ ಮಾಡೋದನ್ನ ಬಿಡಿ ಅಂತ. ಆದ್ರೂ ಒಬ್ಬ ಇನ್ಫಾರ್ಮರ್ ಇಟ್ಟಿದ್ದಾರೆ. ಅವ್ರದ್ದು ಯಾಕೋ ಅತಿ ಆಯ್ತು. ಇಷ್ಟು ದಿನ ನನ್ನನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಏನೇ ಪ್ರಶ್ನೆ ಮಾಡಿದ್ರು ಅವ್ರ ಮೇಲಿರೋ ಗೌರವನ ಕಳ್ಕೊಂಡಿರ್ಲಿಲ್ಲ ನಾನು. ಏನೇ ಆದ್ರೂ ಮಗಳು ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ಲ ಲಿಮಿಟ್ಸ್ನು ಕ್ರಾಸ್ ಮಾಡಿದ್ದಾರೆ ಅವರು. ಇನ್ನೂ ನಾನು ತಾಳ್ಮೆ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಂದ್ರೆ ಇನ್ಮೇಲೆ ಅವ್ರು ಒಪ್ಪಿದ್ರು ಒಪ್ಪದೇ ಇದ್ರು ಐ ಡೋಂಟ್ ಕೇರ್. ಮನೆ ಬಿಟ್ಟು ಹೋಗಿ ಮದ್ವೆ ಆಗೋಣ. ಸೀರಿಯಸ್? 100%. ತಗ್ಗಿ ಬಗ್ಗಿ ನಡೆದಷ್ಟು ಅತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೆ ನಾವು ಓಡ್ ಹೋಗಿ ಮದ್ವೆ ಆಗೋಣ. ಆದ್ರೆ ನನ್ನ ತಂದೆ. ನೀವು ಗಂಡಸು ತಾನೆ? ಸಾರಿ ನೋಡಿ, ನೀವು ಗಂಡಸಾಗಿದ್ರೆ ಅಲ್ಪ ಸ್ವಲ್ಪ ಧೈರ್ಯ ಅನ್ನೋದು ನಿಮಗೆ ಉಳ್ಕೊಂಡಿದ್ರೆ ಮನೆಯವ್ರನ್ನ ಎದುರು ಹಾಕೊಂಡು ನನ್ನನ್ನು ಮದ್ವೆ ಆಗಿ. ನಾನು ರೆಡಿ. ನಡಿ ಹೋಗೋಣ. ಇವತ್ತು ಬೇಡ, Jan 14 ನನ್ನ ಬರ್ತ್ಡೇ, ಅವತ್ತು ಹೋಗೋಣ. ಪೇರೆಂಟ್ಸ್ ಇಲ್ಲದೆ ಮದುವೆ ಆಗೋದು ಅಂತ ಡಿಸೈಡ್ ಮಾಡಿದ್ಮೇಲೆ ಅಷ್ಟು ದಿನ ಯಾಕಾಗಬೇಕು? ಈಗಲೇ ಹೋಗ್ಬೋದಲ್ಲ? ನನ್ನ ಫ್ರೆಂಡ್ ಒಬ್ಳು ನಮ್ರತಾ ಅಂತಿದ್ಲು. ಮನೆ ಬಿಟ್ಟು ಓಡ್ ಹೋಗಿ ಮದ್ವೆ ಆದ್ಲು. ಆದ್ರೆ ಆ ಹುಡ್ಗಂಗೆ ಸರಿಯಾದ ಕೆಲಸನೂ ಇರಲಿಲ್ಲ. ಲೈಫ್ನ ಸಸ್ಟೈನ್ ಮಾಡೋಕ್ಕಾಗದೆ ವಾಪಸ್ ಬಂದ್ಲು. ಈಗ ಅವಳಿಗೆ ಅವ್ರ ಮನೆಯಲ್ಲಿ ಕೆಲಸದವ್ರಿಗೆ ಸಿಗೋ ಮರ್ಯಾದೆನೂ ಸಿಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹಾಗಾಗಬಾರ್ದು ಅಲ್ವಾ? ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ. ಸರಿ, ಹಾಗೆ ಆಗಿ. ಇಲ್ಲ ಕೊಡ್ರೆ, ಈ ಸಲ ಮಿಸ್ ಮಾಡೋಣ. ಮೀಟಿಂಗ್ ಮುಗಿತದಾಗೆ ನಿಮ್ಮನೆಲ್ಲ ಊಟ. ಅಮ್ಮ, ರಾತ್ರಿ ನಾನು ಊಟಕ್ಕೆ ಬರಲ್ಲ, ನೋಡ್ತೀನಿ. ಸರಿಪ್ಪ, ಹೋಗುತ್ತಾ. ಹೇಳಿ ಕೊಡ್ರೆ. ಡ್ಯಾಡ್, 1 ನಿಮಿಷ ಹೇಳು ಸಾಕ್ಷಿ. ನಾನು ನಿಮ್ಮ ಹತ್ರ ಮಾತಾಡಬೇಕು. ಗೌಡ್ರೆ 1 ನಿಮಿಷ ಬೇಗ ಹೇಳು, ನಾನು ಸ್ವಲ್ಪ ಅರ್ಜೆಂಟಲ್ಲಿ. ನಮ್ಮ ತಂದೆ ಸ್ವಲ್ಪ ಬ್ಯುಸಿ ಇದ್ದಾರೆ, ದಯವಿಟ್ಟು ಆಮೇಲೆ ಫೋನ್ ಮಾಡಿ. ಸಾಕ್ಷಿ, ಅವ್ರು ಯಾರು ಗೊತ್ತಾ? ನಮ್ಮ ಪಾರ್ಟಿ. ಅವ್ರು ಯಾರು ಅಂತ ಆಮೇಲೆ ತಿಳ್ಕೊಳ್ತೀನಿ. ನಾನು ಯಾರು ಅನ್ನೋದು ನೆನಪಿದ್ಯಾ ನಿಮಗೆ? ನಿಮ್ಮಪ್ಪ ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ನೀನು ತಮಾಷೆ. ನಾನು ತಮಾಷೆ ಮಾಡ್ತಿಲ್ಲ ಅಜ್ಜಿ. ಇವ್ರು ನನಗೆ ಅವಮಾನ ಮಾಡ್ತಾ ಇದ್ದಾರೆ. ನಾನೇನು ಅವಮಾನ ಮಾಡಿದೆ ನಿಮಗೆ? ಸ್ವಂತ ಮಗಳ ಮೇಲೆ ನಂಬಿಕೆ ಇಲ್ಲದೆ ಮಗಳು ಯಾರನ್ನ ಮೀಟ್ ಮಾಡ್ತಾಳೆ, ಮೀಟ್ ಮಾಡಿ ಏನ್ ಮಾತಾಡ್ತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಪತ್ತೆದಾರಿನ ಬಿಟ್ಟಿದ್ದೀರಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ನಾನ್ಸೆನ್ಸ್. ನಾನು ಪತ್ತೆದಾರ ನಿನ್ನ ಹಿಂದೆ ಬಿಟ್ಟಿಲ್ಲ. ಮಾಡೋ ಕುತಂತ್ರ ಎಲ್ಲ ಮಾಡಿ ಈಗ ಸುಳ್ಳು ಹೇಳೋದಲ್ಲ. ನಿಮ್ಗೆ ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಇದ್ಯಾ, ಅಥವಾ ಅದನ್ನು ಮಾರ್ಕೊಂಡ್ ಬಿಟ್ಟಿದ್ದೀರಾ? ಸಾಕ್ಷಿ, ಬಾಯಿ ಬಂದಾಗ ಮಾತಾಡ್ಬೇಡ. ನಾನು ನಿನ್ನ ತಂದೆ. ನನ್ನ ಹಿಂದೆ ಜನರನ್ನ ಬಿಡುವಾಗ ಇದು ನಿಮಗೆ ಗೊತ್ತಿರ್ಲಿಲ್ವಾ? ಪ್ರಪಂಚದಲ್ಲಿ ಯಾವ ತಂದೆನಾದ್ರೂ ತನ್ನ ಮಗಳು ಏನ್ ಮಾತಾಡ್ತಾಳೆ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಜನರನ್ನ ಬಿಡ್ತಾರ? ನಿನಗೇನೋ ಕನ್ಫ್ಯೂಷನ್ ಆಗಿದೆ. ನಾನು ಯಾರನ್ನು ನಿನ್ನ ಮಾತನ್ನ ಕದ್ದು ಕೇಳಿಸೋದಕ್ಕೆ ಕಳಿಸಿಲ್ಲ. ಮತ್ತೆ ಅವನು ಯಾಕೆ ನಿಮ್ಮ ಹೆಸರು ಹೇಳ್ದ? ಅವನು ಅಂದ್ರೆ ನಾನು ರಂಜಿತ್ ಕೆಫೆನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ನಮ್ಮ ಎದುರುಗಡೆ ಒಬ್ಬ ಕೂತ್ಕೊಂಡು ನಾವೇನೇನ್ ಮಾತಾಡ್ತಾ ಇದ್ವಿ ಅಂತ ಕೇಳಿಸ್ಕೊಳ್ತಾ ಇದ್ದ. ಡೌಟ್ ಬಂದು ಅವನ್ನ ಚೇಸ್ ಮಾಡಿದ್ವಿ, ಸಿಕ್ಕಾಕೊಂಡ. ನಿಮ್ ಹೆಸರು ಹೇಳ್ದ. ನೋಡು ಸಾಕ್ಷಿ, ಜನ್ಮ ಕೊಟ್ಟಿರೋ ತಾಯಿ ಇಲ್ಲೇ ಇದ್ದಾರೆ. ಅವ್ರ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಯಾರನ್ನೂ ನಿನ್ನ ಹಿಂದೆ ಕಳಿಸಿಲ್ಲ. ನೀವು ಕಳಿಸ್ತಾ ಇರ್ಬೋದು, ಆದ್ರೆ ಇದನ್ನಲ್ಲ, ನಿಮ್ ಮಾತನ್ನ ಶಿರಸಾವಹಿಸಿ ಪಾಲಿಸೋ ನಿಮ್ ಮುದ್ದಿನ ಮಗ ಅವ್ನ್ ಕಳ್ಸಿರ್ತಾನೆ. ನಿಮ್ಮಿಬ್ರಲ್ಲಿ ಈ ಕೆಲಸನ ಯಾರೋ ಒಬ್ರು ಮಾಡಿರ್ತೀರಾ. ಇಲ್ಲ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ನಿಮ್ ಹೆಸರು ಅವ್ನು ಯಾಕೆ ಹೇಳ್ತಿದ್ದ? ಬೇಕಾದ್ರೆ ನೋಡಿ, ಅವ್ನು ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಮೇಡಮ್, MLA ಸೂರ್ಯ ರಾಜಶೇಖರ್ ಸರ್. ಸಾಕ್ಷಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಮಾತು ನಂಬು. ತಾಯಿ ಮೇಲೆ ಸತ್ಯ ಮಾಡಿದ್ದೀನಿ. ನಾಟಕ ಮಾಡಬೇಡಿ ಡ್ಯಾಡ್.